ನಿಮ್ಮ ಜೀವನದಲ್ಲಿ ಕೆಲವರು ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ. ಅವರು ನಿಮ್ಮ ಒಳ್ಳೆತನನ ಬಳಸ್ಕೊಳ್ತಾ ಇದ್ದಾರೆ. ಇದನ್ನು ಕೇಳಿಸ್ಕೊಳ್ಳೋದಕ್ಕೆ ನಿಮಗೆ ಸ್ವಲ್ಪ ನೋವಾಗ್ಬೋದಲ್ವಾ? ಆದರೆ ಇದೇ ಸತ್ಯ. ನಾನೀಗ ಕೆಲವು ಲಕ್ಷಣಗಳನ್ನು ಹೇಳ್ತೀನಿ, ಅದು ನಿಮ್ಮ ಜೀವನದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ನೀವು ನಿಮ್ಮ ಜೀವನದಲ್ಲಿ ಹೆಲ್ದಿ ಬೌಂಡ್ರೀಸ್ ಹಾಕ್ಕೊಳ್ಳೋ ಸಮಯ ಬಂದಿದೆ ಅಂತ ಅರ್ಥ. ಅದೇನಾದರೂ ನಿಮ್ಮಲ್ಲಿ ಇದ್ದೇ ಅಂದರೆ, ಮೊದಲನೇ ಲಕ್ಷಣ, ನೀವು ಯಾರಿಗಾದರೂ ಇಲ್ಲ ಅಂತ ಹೇಳೋದಕ್ಕೆ ನಿಮ್ಮ ಕೈಯಲ್ಲಿ ಆಗೋದೇ ಇಲ್ವಾ? ಎರಡನೇ ಲಕ್ಷಣ, ನೀವು ಎಲ್ಲರ ಸಮಸ್ಯೆ ಕೇಳಿಸ್ಕೊಳ್ತೀರಾ, ಆದರೆ ನಿಮ್ಮ ನೋವನ್ನು ಕೇಳಿಸ್ಕೊಳ್ಳೋದಕ್ಕೆ ಯಾರೂ ಇರಲ್ಲ ನಿಮಗೆ. ಮೂರನೇ ಲಕ್ಷಣ, ಎಲ್ಲರನ್ನ ಖುಷಿ ಪಡಿಸ್ತಾ ಇರ್ತೀರ, ಆದರೆ ದಿನದ ಕೊನೆಯಲ್ಲಿ ನೀವು ಮಾತ್ರ ಸುಸ್ತಾಗ್ಬಿಡುತ್ತೆ. ಇದು ನಿಮ್ಮ ಜೀವನದಲ್ಲಿ ನಡೀತಾ ಇದೆಯಾ? ಹಾಗಾದರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ, ಯಾಕೆಂದರೆ ಈ ವಿಡಿಯೋ ನಿಮಗೋಸ್ಕರನೇ. ಸೊ ಈ ವಿಡಿಯೋ ಕೊನೆಯಲ್ಲಿ ನಾನು ಹೇಳುವಂಥ ಒಂದು ಸಣ್ಣ ಬದಲಾವಣೆ ನಿಮ್ಮ ಎಲ್ಲ ರಿಲೇಷನ್ಶಿಪ್ಸನ್ನು ಬದಲಾಯಿಸಬಹುದು. ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಥೈರ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ನನ್ನ ಹತ್ರ ಒಬ್ಬರು ಹೀಲಿಂಗ್ಗೆ ಅಂತ ಬಂದಿದ್ದರು. ಅವರು ಅಳ್ತಾ ಒಂದು ಮಾತನ್ನು ಹೇಳಿದ್ರು, ಮೇಡಮ್ ನಾನು ಎಲ್ರಿಗೂ ಒಳ್ಳೆ ಆದರೆ ಯಾರೂ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ. ನಾನು ಅವ್ರನ್ನ ಕೇಳಿದೆ, ನೀವು ಕೊನೆಯದಾಗಿ ನಿಮ್ಮ ಮನಸ್ಸಿನ ವಿರುದ್ಧವಾಗಿ ಯಾವಾಗ ಹೌದು ಅಂತ ಹೇಳಿದ್ರಿ ಅಂತ. ಅವರು ಸ್ವಲ್ಪ ಯೋಚನೆ ಮಾಡಿದ್ರು, ಆಮೇಲೆ ಹೇಳಿದರು ನೆನ್ನೆ ಅಂತ. ನಾನು ಮತ್ತೆ ಅವರನ್ನು ಕೇಳಿದೆ, ಅದಕ್ಕೂ ಮುಂಚೆ ಯಾವಾಗ ನಿಮ್ಮ ಮನಸ್ಸಿನ ವಿರುದ್ಧವಾಗಿ ನೀವು ಹೌದು ಅಂತ ಹೇಳಿದ್ರಿ ಅಂತ. ಅವರು ಹೇಳಿದರು, ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರು, ಆಮೇಲೆ ಹೇಳಿದರು ಪ್ರತಿದಿನ ಅಂತ. ಆಗ ನಾನು ಅವ್ರಿಗೆ ಹೇಳಿದೆ, ಸಮಸ್ಯೆ ಬೇರೆಯವರಲ್ಲಿಲ್ಲ, ಸಮಸ್ಯೆ ನಿಮ್ಮ ಬೌಂಡ್ರೀಸ್ನಲ್ಲಿದೆ ಅಂತ. ತುಂಬ ಜನರು ಒಳ್ಳೆಯವರಾಗಿರೋದ್ರಿಂದ ನೋವು ಅನುಭವಿಸ್ತಾ ಇಲ್ಲ, ಬೌಂಡ್ರಿ ಇಲ್ಲದೆ ಒಳ್ಳೆಯವರಾಗಿರೋದ್ರಿಂದನೇ ನೋವು ಅನುಭವಿಸ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅವರು ಬೌಂಡ್ರೀಸ್ ಹಾಕ್ಕೊಂಡಿರಲ್ಲ. ಅದಕ್ಕೆ ಇವತ್ತು ಅದನ್ನೇ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಹೆಲ್ದಿ ಬೌಂಡ್ರಿ ಅಂದರೆ ಏನು? ಹೆಲ್ದಿ ಬೌಂಡ್ರಿ ಅಂದರೆ ಜನರನ್ನು ದೂರ ಮಾಡ್ಕೊಳ್ಳೋದಲ್ಲ. ಹೆಲ್ದಿ ಬೌಂಡ್ರಿ ಅಂದರೆ ನಿಮ್ಮ ಮನಸ್ಸನ್ನು ನೀವೇ ಕಾಪಾಡಿಕೊಳ್ಳೋದು. ಈಗ ನೀವು ನಿಮ್ಮ ಮನೆ ಬಾಗಿಲಿಗೆ ಬೀಗ ಹಾಕ್ತೀರ ಅಲ್ವಾ? ಎಲ್ಲಾದರೂ ಹೋಗಬೇಕಂದ್ರೆ ಅದು ಯಾರ ಮೇಲಾದರೂ ದ್ವೇಷದಿಂದ ನೀವು ಬೀಗ ಹಾಕ್ತೀರಾ? ಇಲ್ಲ ಅಲ್ವಾ? ನಿಮ್ಮ ಮನೆಯ ಸುರಕ್ಷತೆಗಾಗಿ ನೀವು ಬೀಗ ಹಾಕ್ತೀರಾ ತಾನೆ? ಎಕ್ಸಾಕ್ಟ್ಲಿ ಅದೇ ಥರ ನಿಮ್ಮ ಮನಸ್ಸಿಗೂ ಒಂದು ಬಾಗಿಲಿರಬೇಕು. ಯಾರನ್ನು ನೀವು ಒಳಗೆ ಬರೋದಕ್ಕೆ ಅವಕಾಶ ಕೊಡಬೇಕು, ಯಾರಿಗೆ ಅವಕಾಶ ಕೊಡಬಾರ್ದು, ಇದನ್ನು ನಿರ್ಧಾರ ಮಾಡೋ ಹಕ್ಕು ನಿಮಗೆ ಇದೆ. ನೀವು ಜೀವನದಲ್ಲಿ ಮೊದಲನೇ ಬಾರಿ ಇಲ್ಲ ಅಂತ ಹೇಳ್ತೀರ. ಮೊದಲನೇ ಬಾರಿ ನಿಮ್ಮ ಸಮಸ್ಯೆಗೆ ಬೆಲೆ ಕೊಡ್ತೀರ. ಮೊದಲನೇ ಬಾರಿ ನಿಮ್ಮ ಮನಸ್ಸನ್ನು ಗೌರವಿಸ್ತೀರ. ಆಗ ಜನರು ಏನು ಹೇಳ್ತಾರೆ ಗೊತ್ತಾ? ಏನಾಯಿತು, ತುಂಬ ಚೇಂಜ್ ಆಗಿಬಿಟ್ಟಿದ್ದೀಯಾ ಅಂತ. ಆದರೆ ನೀವು ಚೇಂಜ್ ಆಗಲಿಲ್ಲ. ನೀವು ಮೊದಲನೇ ಬಾರಿ ನಿಮ್ಮನ್ನು ನೀವು ಗೌರವಿಸೋದಕ್ಕೆ ಪ್ರಾರಂಭಿಸಿದ್ದೀರಾ ಅಂತ ಅರ್ಥ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಎಲ್ಲರೂ ನಿಮ್ಮ ಬದಲಾವಣೆಯನ್ನು ವಿರೋಧಿಸಲ್ಲ. ಕೆಲವರು ಇಲ್ಲಿವರೆಗೆ ಅವರಿಗೆ ಸಿಗ್ತಾ ಇದ್ದ ಅನುಕೂಲನ ಕಳ್ಕೊಂಡಿರ್ತಾರೆ ನೋಡಿ, ಅವ್ರು ಮಾತ್ರ ವಿರೋಧಿಸ್ತಾರೆ. ಈ ವ್ಯತ್ಯಾಸನ ಅರ್ಥ ಮಾಡ್ಕೊಳ್ಳಿ. ಈಗ ಬೌಂಡ್ರಿ ಮತ್ತು ಈಗೋ, ಅದಕ್ಕೆ ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ. ತುಂಬ ಜನರು ಒಂದೇ ಒಂದು ತಪ್ಪು ಮಾಡ್ತಾರೆ. ಬೌಂಡ್ರಿ ಹಾಕಿದ್ರೆ ಅದು ಈಗೋ ಅಂತ ಅಂದ್ಕೊಂಡ್ಬಿಡ್ತಾರೆ. ಇಲ್ಲ, ಈಗೋ ಏನು ಹೇಳುತ್ತೆ ಗೊತ್ತಾ? ನಾನು ಮಾತ್ರ ಸರಿ ಅನ್ನತ್ತೆ. ಆದರೆ ಹೆಲ್ದಿ ಬೌಂಡ್ರಿ ಏನು ಹೇಳುತ್ತೆ? ನಿಮ್ಮನ್ನೂ ಗೌರವಿಸ್ತೀನಿ, ನನ್ನನ್ನು ನಾನು ಗೌರವಿಸ್ತೀನಿ ಅಂತ ಹೇಳುತ್ತೆ. ಇದೆರಡರ ನಡುವೆ ತುಂಬ ದೊಡ್ಡ ವ್ಯತ್ಯಾಸ ಇದೆ. ಸೊ ಈಗ ನಾನು ನಿಮಗೆ 3 ಮುಖ್ಯವಾದ ಬೌಂಡ್ರೀಸನ್ನು ಹೇಳ್ತೀನಿ. ಮೊದಲನೇದು ಟೈಮ್ ಬೌಂಡ್ರಿ. ನಿಮ್ಮ ಸಮಯಕ್ಕೆ ಬೆಲೆ ಕೊಡಿ. ಪ್ರತಿ ಒಂದು ಫೋನ್ ಕಾಲ್ಗೂ ಆನ್ಸರ್ ಮಾಡಬೇಕು ಅಂತ ಏನಿಲ್ಲ. ಪ್ರತಿ ಒಂದು ಮೆಸೇಜ್ಗೂ ಇಮಿಡಿಯೇಟಾಗಿ ರಿಪ್ಲೈ ಮಾಡಬೇಕು ಅಂತ ಕೂಡ ಏನಿಲ್ಲ. ನಿಮ್ಮ ಸಮಯ ಅಮೂಲ್ಯವಾಗಿದೆ. ಅದನ್ನು ಯೋಚನೆ ಮಾಡಿ ಆಪೋಸಿಟ್ ಪರ್ಸನ್ಗೆ ಸ್ಪೆಂಡ್ ಮಾಡಿ.
ಎರಡನೇದು ಎಮೋಷ್ನಲ್ ಬೌಂಡ್ರಿ. ಎಲ್ಲರ ನೋವನ್ನು ನಿಮ್ಮ ಹೃದಯದಲ್ಲಿ ಹೊತ್ಕೊಂಡು ನೀವು ನಡಿಬೇಕು ಅಂತೇನಿಲ್ಲ. ಸಪೋರ್ಟ್ ಮಾಡಿ, ಆದರೆ ಅವರ ಭಾವನೆಯಲ್ಲಿ ನೀವು ಮುಳುಗೋಗಬೇಡಿ. ನಿಮ್ಮ ಸಂತೋಷವನ್ನು ನೀವು ಕಳ್ಕೋಬೇಡಿ. ಮೂರನೇದು ಸೆಲ್ಫ್ ರೆಸ್ಪೆಕ್ಟ್ ಬೌಂಡ್ರಿ. ಯಾರಿಗಾದರೂ ಇಲ್ಲ ಅಂತ ಹೇಳೋದು, ಅವರನ್ನು ಅವಮಾನಿಸೋದು ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಇಲ್ಲ, ನಿಮ್ಮ ಮನಸ್ಸನ್ನು ನೀವು ಗೌರವಿಸೋದು. ಒಂದು ಇಲ್ಲ ಅನ್ನೋದು ನಿಮ್ಮ ಜೀವನವನ್ನು ಉಳಿಸ್ಬೋದು. ಈಗ ಹೀಲಿಂಗ್ ಯಾಕೆ ಮುಖ್ಯ? ಇಲ್ಲೊಂದು ಪ್ರಶ್ನೆ ಬರುತ್ತೆ, ಮೇಡಮ್ ನನಗಿದೆಲ್ಲ ಗೊತ್ತು, ಆದರೆ ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ. ಯಾಕೆ ಗೊತ್ತಾ? ಯಾಕೆಂದರೆ ಸಮಸ್ಯೆ ನಡವಳಿಕೆಯಲ್ಲಿಲ್ಲ, ಸಮಸ್ಯೆ ಒಳಗಿರುವ ಭಯ, ಗಿಲ್ಟ್, ರಿಜೆಕ್ಷನ್ನು, ಪೀಪಲ್ ಪ್ಲೀಸಿಂಗು ಮತ್ತು ಚೈಲ್ಡ್ಹುಡ್ ಪ್ರೋಗ್ರಾಮಿಂಗು ಇದರಲ್ಲಿದೆ. ಇದೆಲ್ಲ ಹೀಲ್ ಆಗದೇ ಇದ್ದರೆ ಬೌಂಡ್ರಿ ಹಾಕ್ಕೊಳ್ಳೋದು ಯಾವಾಗಲೂ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೀಲಿಂಗ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ಯಾಕೆಂದರೆ ಹೀಲಿಂಗ್ ಆದಾಗ ಕಾನ್ಫಿಡೆನ್ಸ್ ಆರ್ಟಿಫಿಷಿಯಲ್ ಆಗೋದಿಲ್ಲ, ನ್ಯಾಚುರಲ್ ಆಗಿ ತಾನಾಗೇ ಒಳಗಿಂದ ಬರುತ್ತೆ. ಸೊ ನಾನು ಸಾವಿರಾರು ಜನರ ಜೊತೆ ಕೆಲಸ ಮಾಡಿದಾಗ ಒಂದು ವಿಷಯ ಅರ್ಥ ಆಯಿತು ನನಗೆ. ಜನರಿಗೆ ಮೋಟಿವೇಶನ್ ಬೇಕಿಲ್ಲ, ಟ್ರಾನ್ಸ್ಫಾರ್ಮೇಷನ್ ಬೇಕು. ಅದಕ್ಕೆ ನಾನು ಎಮೋಷ್ನಲ್ ಹೀಲಿಂಗ್, ಹೋಪೋನೋಪೋನೋ, ಸೆಲ್ಫ್ ವರ್ತ್, ಸೆಲ್ಫ್ ಲವ್, ರಿಲೇಷನ್ಶಿಪ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಇನ್ನರ್ ಸ್ಟೆಬಿಲಿಟಿ ಇದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಯಾಕೆಂದರೆ ಜೀವನ ಬದಲಾಗೋದು ಇನ್ಫಾರ್ಮೇಷನ್ನಿಂದ ಅಲ್ಲ, ಟ್ರಾನ್ಸ್ಫಾರ್ಮೇಷನ್ನಿಂದ. ನೀವು ಕೂಡ ನಿಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆ ಬಯಸಿದರೆ ನನ್ನ ವೀಡಿಯೋಸು ಎಲ್ಲ ನೋಡ್ತೀರಾ ಅಲ್ವಾ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಮತ್ತು ನಾನು ಕೊಡೋ ವರ್ಕ್ಶಾಪ್ಸ್ಗೆ ಜಾಯಿನ್ ಆಗಿ ಅಲ್ಲಿ ಟ್ರೈನಿಂಗ್ಸ್ ಸಿಗುತ್ತೆ ನಿಮಗೆ. ಆಗ ಇದರೆಲ್ಲದರ ಮೂಲಕ ನಿಮ್ಮ ಪ್ರಯಾಣದ ಜೊತೆ ನೀವು ತುಂಬ ನಿಮ್ಮಲ್ಲಿ ಒಂದು ಚೇಂಜಸನ್ನು ಕಂಡ್ಕೋಬೋದು. ಸೊ ಈ ವಿಡಿಯೋನ ನಾನು ಮುಗಿಸೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಳ್ಳಿ. ನಾನು ಇಷ್ಟು ವರ್ಷಗಳಿಂದ ಎಲ್ಲರನ್ನ ಖುಷಿಪಡಿಸೋದಕ್ಕೆ ಬದುಕ್ತಾ ಇದ್ದೀನಾ? ಒಂದು ಸಲ ನಿಮ್ಮ ಮನಸ್ಸಿನ ಸಂತೋಷಕ್ಕಾಗಿ ಕೂಡ ನೀವು ಬದುಕಬಹುದಾ ಅಂತ ನೆನ್ಪಿಟ್ಕೊಳ್ಳಿ. ಹೆಲ್ದಿ ಬೌಂಡ್ರಿ ಅಂದರೆ ಈಗೋ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್. ಹೆಲ್ದಿ ಬೌಂಡ್ರಿ ಅಂದರೆ ದೂರ ಹೋಗೋದಲ್ಲ, ಆರೋಗ್ಯಕರ ಸಂಬಂಧಗಳನ್ನು ನಿರ್ಮಿಸ್ಕೊಳ್ಳೋದು. ಇವತ್ತಿನಿಂದ ಒಂದು ನಿರ್ಧಾರ ಮಾಡಿ ಸ್ಟ್ರಾಂಗ್ ಆಗಿ ನೀವು, ನಾನು ನನ್ನನ್ನು ಗೌರವಿಸ್ತೀನಿ, ನಾನು ನನ್ನ ಮನಸ್ಸನ್ನು ಕಾಪಾಡ್ಕೊಳ್ತೀನಿ, ನಾನು ಹೀಲಿಂಗನ್ನು ಆಯ್ಕೆ ಮಾಡ್ಕೊಳ್ತೀನಿ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತೀನಿ. ಒಬ್ಬ ವ್ಯಕ್ತಿ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಿದ್ದಾನೆ ಅಥವಾ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾನ ಅನ್ನೋದನ್ನು 7 ಲಕ್ಷಣಗಳಿಂದ ಹೇಗೆ ಗುರುತಿಸೋದು, ಆ ವಿಷಯದ ಬಗ್ಗೆ ವಿಡಿಯೋ ನಾನು ನಿಮಗೆ ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಿ. ಅದನ್ನು ತಪ್ಪದೇ ನೋಡಿ. ಥ್ಯಾಂಕ್ ಯು.